ಹಲೋ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ದಯವಿಟ್ಟು ವೆಜಿಟೇರಿಯನ್ ಇದ್ದರೆ ದಯವಿಟ್ಟು ನೋಡೋಕೆ ಹೋಗಬೇಡಿ. ಆ್ಯಂಡ್ ಸಾರಿ, ಇವತ್ತು ನಾನ್ ವೆಜ್ ಲವರ್ಸ್ಗೋಸ್ಕರ ಒಂದು ಸ್ಪೆಷಲ್ ಡಿಶ್ ಮಾಡ್ತಿದ್ದೀನಿ. ಅದೇ ನಲ್ಲಿ ಮೂಳೆ ಪೆಪ್ಪರ್ ಡ್ರೈ. ಹೌದು, ಇವತ್ತು ನಲ್ಲಿ ಮೂಳೆ ಪೆಪ್ಪರ್ ಡ್ರೈ ಮಾಡ್ತೀನಿ. ಅದಕ್ಕೆ ಏನೇನು ಬೇಕು ಅಂತ ನಾನು ಹೇಳ್ತಾ ಹೋಗ್ತೀನಿ. ಒಂದು 3/4 kg ನಲ್ಲಿ ಮೂಳೆ ತೊಗೊಂಡಿದ್ದೀನಿ. ಅಪ್ರಾಕ್ಸಿಮೇಟ್ಲಿ ಇದು 1 kg ಹತ್ರ ಬರುತ್ತೆ. ಬಟ್ ಸ್ಕಿನ್ ಎಲ್ಲ ಅದು ಮೂಳೆ ಬೋನ್ ಜಾಸ್ತಿ ವೆಯ್ಟ್ ಬರೋದ್ರಿಂದ ಒಂದು 3/4 kg ಅಂದ್ಕೊಳ್ಳಿ ನೀವು. ಮಟನ್ಗಿಂತ ನಲ್ಲಿ ಮೂಳೆಗೆ ಜಾಸ್ತಿ ಫಾಲೋವರ್ ಇರ್ತಾರೆ. ಆ ಥರ ಇದೆ. ದಯವಿಟ್ಟು ಈ ಥರ ಮಾಡ್ಕೊಂಡು ಒಂದ್ಸಲ ಟೇಸ್ಟ್ ಮಾಡಿ. ಸ್ವಲ್ಪ ಜಿಂಜರ್ ಗಾರ್ಲಿಕ್ ತೊಗೊಂಡಿದ್ದೀನಿ, ಮೆಣಸು, ಧನಿಯಾ, ಸೋಂಪು ತೊಗೊಂಡಿದ್ದೀನಿ, ಸ್ವಲ್ಪ ಕರಿಬೇವು, ಒಂದು ಹಾಫಷ್ಟು ಲೆಮನ್ ತೊಗೊಂಡಿದ್ದೀನಿ, ಸ್ವಲ್ಪ ಗರಂ ಮಸಾಲ, ಹಾಗೆ ಚಿಕನ್ ಮಸಾಲ, ಕೊತ್ತಂಬರಿ ಸೊಪ್ಪು, ಒಂದು 3 ಹಸಿಮೆಣಸಿನ್ಕಾಯಿ, ಹಾಗೆ 2 ಒಣಮೆಣಸಿನ್ಕಾಯಿ, ಒಂದು ಹಾಫ್ ಆನಿಯನ್, ಹಾಗೆ ಸ್ವಲ್ಪ ಬಟರ್ ತೊಗೊಂಡಿದ್ದೀನಿ. ನೀವು ಬಟರ್ ಬೇಡ ಅಂದರೆ ನೀವು ಗೀಲು ಯೂಸ್ ಮಾಡ್ಬೋದು. ನಾನು ಬಟರ್ ಹಾಕ್ಕೊಂಡಿದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ನಲ್ಲಿ ಮುಳ್ಳೆನೆಲ್ಲ ಒಂದು ಕುಕ್ಕರ್ಗೆ ಹಾಕ್ಕೊಂಡು ಒಂದು 3 - 4 ವಿಸಿಲ್ ಹಾಕ್ಸ್ಕೊಳ್ಳೋಣ. ಚೆನ್ನಾಗಿ ಅದು ಕುಕ್ ಆಗಬೇಕು. ನಿಮ್ಮ ಕಡೆ ಬೇಗ ಬೇಯುತ್ತೆ ಅಂದರೆ 1 ವಿಸಿಲ್ 2 ವಿಸಿಲ್ ಸಾಕು. ಬಟ್ ನಮ್ಮ ಕಡೆ ಒಂದು ಮ್ಯಾಕ್ಸಿಮಮ್ ಅಂದರೆ ಒಂದು 4 to 5 ವಿಸಿಲ್ ಬೇಕೇ ಬೇಕಾಗತ್ತೆ. ಸೊ ನಾನು 4 ವಿಸಿಲ್ ಹಾಕ್ಸ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುಕ್ ಮಾಡ್ಕೊಳ್ಳೋಣ. ನಾನೀಗ ಧನಿಯಾ, ಮೆಣಸಿನ್ಕಾಯಿ, ಸ್ವಲ್ಪ ಸೋಂಪನ್ನ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಈ ಇಂಗ್ರೀಡಿಯೆಂಟ್ಸೇ ಪೆಪ್ಪರ್ ಡ್ರೈಗೆ ಜಾಸ್ತಿ ಟೇಸ್ಟ್ ಕೊಡೋದು. ಈಗ ಸ್ವಲ್ಪ ಬಟರ್ ಹಾಕ್ಕೊಂಡು ಒಂದು ಕಡಾಯಲ್ಲಿ ಮೆಲ್ಟ್ ಆಗಲಿ ಅದು. ನಾನು 1 ಕ್ಯೂಬಷ್ಟು ಹಾಗೆ ಇಟ್ಕೊತೀನಿ ಲಾಸ್ಟ್ಗೆ ಹಾಕಲಿಕ್ಕೆ. ಈಗ ಅದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ನೀವು ನಾವು ಪೂರ್ತಿ ಬಟರಲ್ಲೇ ಮಾಡ್ತೀನಿ ಅಂದರೆ ಮಾಡ್ಕೊಳ್ಳಿ, ಬಟ್ ಅದಕ್ಕೆ ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಈಗ ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು, 1 ಈರುಳ್ಳಿ, ಹಾಗೆ ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಹಾಕೊಳ್ಳೋಣ. ಚೆನ್ನಾಗಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ಕೆಲವರು ಅದನ್ನು ಜಜ್ಜಿ ಬೆಳ್ಳುಳ್ಳಿನೂ ಕೂಡ ಹಾಕೋತಾರೆ, ಬಟ್ ನಾನು ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ಳೋದ್ರಿಂದ ನಾನು ಅದನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಲಿ, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಜಾಸ್ತಿ ಗೋಲ್ಡನ್ ಬ್ರೌನ್ ಬೇಡ, ಸ್ವಲ್ಪ ಲೈಟಾಗಿ ಟ್ರಾನ್ಸ್ಪರೆಂಟ್ ಥರ ಆಗಲಿ ಸಾಕು. ಇವಾಗ ಅದಕ್ಕೆ ಸ್ವಲ್ಪ 1-1.5 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋತಾ ಇದ್ದೀನಿ. ಈಗ ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ. ಈಗ ಅದಕ್ಕೆ ಚಿಕನ್ ಮಸಾಲ ಹಾಗೆ ಗರಂ ಮಸಾಲ ಹಾಕೊಳ್ಳಿ. ಸ್ವಲ್ಪ ಟೀ ಸ್ಪೂನಷ್ಟು ಹಾಕೊಳ್ಳಿ ಸಾಕು. ಈಗ ಚೆನ್ನಾಗಿ ಕುಕ್ ಆಗಿರೋ ಮಟನ್ನ ಅದಕ್ಕೆ ಹಾಕೋಣ. ಮೀನ್ಸ್ ನಲ್ಲಿ ಮುಳ್ಳೆನ ಅದರೊಳಗಡೆ ಆ್ಯಡ್ ಮಾಡ್ಕೊಳ್ಳೋಣ. ಈಗ ನೀಟಾಗಿ ಒಂದು ಮಿಕ್ಸ್ ಕೊಡೋಣ. ಅದಕ್ಕೆ ಖಾರ, ಉಪ್ಪು ಎಲ್ಲ ನೀಟಾಗಿ ಇಟ್ಕೋಬೇಕು. ನಾನು ಆಲ್ರೆಡಿ ಮಟನ್ನ ಬೇಯಲಿಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೆ. ಇವಾಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ, ಏಕೆಂದರೆ ಅಷ್ಟು ಹಾಕಿರಲಿಲ್ಲ. ಸ್ವಲ್ಪ ಅದಕ್ಕೆ ಸ್ವಲ್ಪ ಹಾಕಿದೆ, ಇವಾಗ ಇದಕ್ಕೆ ಸ್ವಲ್ಪ ಹಾಕ್ತಾ ಇದ್ದೀನಿ. ನಾವು ಗ್ರೈಂಡ್ ಮಾಡ್ಕೊಂಡಿದ್ದಂಥ ಪೆಪ್ಪರು, ಧನಿಯಾ ಹಾಗೆ ಸೋಂಪನ್ನ ಅದರೊಳಗಡೆ ಮಿಕ್ಸ್ ಮಾಡ್ಕೊಳ್ಳೋಣ. ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಒಂದು 2-3 ಸ್ಪೂನ್ ಅನಿಸುತ್ತೆ ಸಾಕು ಅಷ್ಟು. ನಿಮ್ಗೆ ಖಾರ ತುಂಬ ಬೇಕು ಅನಿಸಿದ್ರೆ ಪೆಪ್ಪರ್ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಧನಿಯಾ ಕಮ್ಮಿ ಹಾಕ್ಕೊಳ್ಳಿ, ಆವಾಗ ಖಾರ ಜಾಸ್ತಿ ಆಗುತ್ತೆ. ನಾವು ಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಮಕ್ಕಳಿಗೆಲ್ಲ ಸ್ವಲ್ಪ ತಿನ್ನೋಕೆ ಕಷ್ಟ ಆಗುತ್ತೆ. ಜಾಸ್ತಿ ಪೆಪ್ಪರ್ ಆ್ಯಡ್ ಮಾಡ್ಕೊಬೇಡಿ. ನಾನು ಪಕ್ಕಾ ನಾಟಿ ಸ್ಟೈಲಲ್ಲಿ ಮಾಡ್ತಿರೋದ್ರಿಂದ ನಾನು ಸೋಯಾ ಸಾಸ್ನ ಯೂಸ್ ಮಾಡಿಲ್ಲ. ಹೋಟೆಲಲ್ಲೆಲ್ಲ ಸೋಯಾ ಸಾಸ್ ಯೂಸ್ ಮಾಡೋದ್ರಿಂದ ಅದು ಬ್ಲ್ಯಾಕ್ ಕಲರ್ ಆಗಿ ಕಾಣಿಸ್ತಿರುತ್ತೆ ಪೆಪ್ಪರ್ ಡ್ರೈ. ಬಟ್ ನಾನು ಯಾವುದೇ ಥರ ಸೋಯಾ ಸಾಸ್ ಯೂಸ್ ಮಾಡದೇ ಇರೋ ಕಾರಣ ಇದು ಆ್ಯಸ್ ಯೂಶುವಲ್ ನಾರ್ಮಲ್ ಕಲರೇ ಇದೆ. ನಿಮಗೆ ಬೇಕು ಅಂದರೆ ಸ್ವಲ್ಪ ಸೋಯಾ ಸಾಸ್ ಹಾಕ್ಕೊಳ್ಳಿ, ಬೇಡ ಅಂದರೆ ನೀವು ಸೋಯಾ ಸಾಸ್ನ ಸ್ಕಿಪ್ ಮಾಡ್ಬೋದು. ಇದೇ ಥರನೇ ನಾರ್ಮಲಾಗಿ ಟೇಸ್ಟ್ ಇರುತ್ತೆ. ಸೋಯಾ ಸಾಸ್ ಬಂದು ಸ್ವಲ್ಪ ಹುಳಿ ಇರುತ್ತೆ, ಹಾಗೆ ಬ್ಲ್ಯಾಕ್ ಕಲರ್ ಇರುತ್ತೆ. ನೀವು ಅದ್ರ ಬದಲು ಹುಳಿ ಬದಲು ನಾವು ಲೆಮನ್ ಹಾಕ್ತಿರೋ ಕಾರಣ ಸೇಮ್ ಟೇಸ್ಟ್ ಬರುತ್ತೆ. ಈಗ ರುಚಿಯಾದ ನಲ್ಲಿ ಪೆಪ್ಪರ್ ಡ್ರೈ ರೆಡಿಯಾಗಿದೆ. ಯಮ್ಮಿ ಥರ ಇದೆ. ಈಗ ಸ್ವಲ್ಪ ಬಟರ್ ನಾನು ಮಿಕ್ಸ್ಕೊಂಡಿದ್ನಲ್ವ, ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿಬಿಡೋಣ. ಸ್ವಲ್ಪ ಅದೆಲ್ಲ ನೀಟಾಗಿ ಮೆಲ್ಟ್ ಆಗಲಿ. ಈಗ ರೆಡಿಯಾಗಿದೆ. ನಿಮಗೆ ಈ ವಿಡಿಯೋ, ಈ ರೆಸಿಪಿ ಇಷ್ಟ ಆಗಿದ್ರೆ ದಯವಿಟ್ಟು ನೀವು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಕೋಸಿಸ್ಟರ್ ವ್ಲಾಗ್ಸ್ನ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.